ನೆನಪಿದೆಯಾ, ತಮಿಳಲ್ಲೊಂದು KGF ರೆಡಿ ಆಗ್ತಾ ಇದೆ ಅಂತ ಒಂದು ಸುದ್ದಿ ಆಗಿತ್ತು ಸ್ವಲ್ಪ ವರ್ಷಗಳ ಹಿಂದೆ. ಇದೇ ಆ ಸಿನಿಮಾ ಇವತ್ತು ರಿಲೀಸ್ ಕೂಡ ಆಗಿದೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ತಂಗಲಾನ್, ಡೈರೆಕ್ಟೆಡ್ ಬೈ ಪಾ ರಂಜಿತ್, ಸ್ಟಾರಿಂಗ್ ಚಿಯಾನ್ ವಿಕ್ರಮ್, ಪಾರ್ವತಿ ಮೆನನ್ ಆ್ಯಂಡ್ ಮಾಳ್ವಿಕಾ ಮೋಹನನ್ ಇನ್ ಲೀಡ್ ರೋಲ್. ಟು ಬಿ ಹಾನೆಸ್ಟ್ ಹೇಳಬೇಕಂದ್ರೆ ನಾನು ಪಾ ರಂಜಿತ್ ಆ್ಯಂಡ್ ವಿಕ್ರಮ್ ಅವರಿಬ್ಬರು ಫಿಲ್ಮೋಗ್ರಫಿನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಈ ಸಿನಿಮಾನ ನೋಡಲೇಬೇಕಂತ ಅನಿಸಿದ್ದು ಇದರ ಮೇಕಿಂಗಿಂದ. ಸೊ ನೋಡಿದ್ದಾಯಿತು, ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡುವ. ಆ್ಯಂಡ್ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ತಂಗಲಾನ್ ಕಥೆಯ ನಾಯಕ ಮತ್ತು ಅವನ ಜನರು ಒಂದು ಹಳ್ಳಿಯಲ್ಲಿ ಗುಲಾಮಗಿರಿಯ ಕೆಳಗಡೆ ಬದುಕ್ತಾ ಇದ್ದಾರೆ. ಅವ್ರಿಗೆ ಫ್ರೀಡಮ್ ಇಲ್ಲ, ರೆಸ್ಪೆಕ್ಟ್ ಕೂಡ ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಕ್ಲೆಮೆಂಟ್ ಒಬ್ಬ ಬ್ರಿಟಿಷ್ ಜನರಲ್ ಆಫೀಸರ್ ತಂಗಲಾನ್ ಮತ್ತು ಅವ್ರ ಕಡೆಯವ್ರನ್ನ ಚಿನ್ನ ಹುಡುಕೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ, ಚಿನ್ನ ಎಲ್ಲಿದೆ, ಅದನ್ನು ಹುಡುಕೋ ಪ್ರೊಸೆಸ್ ಏನು, ಅದರಲ್ಲಿ ಸಕ್ಸಸ್ ಆದ್ರೆ ಇವ್ರನ್ನ ತಡೆಯೋರು ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಮೇಕ್ ಓವರ್. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿ ಆರ್ಟಿಸ್ಟ್ಗಳಿಗೂ ಇಲ್ಲಿಂದನೇ ಅಡ್ಡು ಬಿದ್ದೆ ಗುರು. ಐ ಥಿಂಕ್ ಅವ್ರ ಕೆರೀರ್ನಲ್ಲೇ ಈ ಥರದ ಮೇಕ್ ಓವರ್ ಅವ್ರಿಗೆ ಸಿಕ್ಕಿರಲ್ಲ ಅಂತ ಅನ್ಕೋತೀನಿ. ಬರೀ ಮೈನ್ ಕ್ಯಾರೆಕ್ಟರ್ಸ್ ಅಂತ ಅಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಒಂದು ಮೇಕ್ ಓವರ್ ಅಂಡರ್ ಹೋಗಿದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು, ತಪ್ಪಿಲ್ಲ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ಬಣ್ಣ ಹಚ್ತಾರೆ, ಹೌದು. ಆದರೆ ಕೆಲವು ಸಿನಿಮಾಗಳಲ್ಲಿ ಹಚ್ಚೋ ಬಣ್ಣ ಇದು ಮೇಕಪ್ಪ ಅಥವಾ ರಿಯಲ್ಲ ಅನ್ನೋ ಒಂದು ಭಾವನೆ ಬರೆಸ್ತವೆ. ಅಂಥವು ನನಗೆ ತುಂಬ ಹಿಡಿಸ್ತವೆ. ಇಲ್ಲಂತೂ ಇಡೀ ಸಿನಿಮಾ ಫುಲ್ ಆ ಮೇಕ್ ಓವರಲ್ಲಿ ಆ ಆರ್ಟಿಸ್ಟ್ಗಳ ಜೊತೆ ಸರಿಯಾಗಿ ಆಟ ಆಡಿದ್ದಾರೆ. ಅವರ ಬಟ್ಟೆಗಳಿಂದ ಅವರ ಪರಿಸ್ಥಿತಿ, ಅವರ ಜೀವನ ಶೈಲಿಯನ್ನು ಹೇಳಿದ್ದಾರೆ ಅಂದರೂ ತಪ್ಪಿಲ್ಲ. ಸ್ಪೆಷಲಿ ಸಿನಿಮಾದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಡ್ರೆಸ್ ಬಗ್ಗೆ ಸೀನ್ ಇದೆ, ಅಲ್ಲಿದ್ದ ಸಾಲಿಡ್ ರೈಟಿಂಗ್ ನನಗಿಷ್ಟ ಆಯಿತು. ವಿಕ್ರಮ್ ಅವ್ರದ್ದು ಒಂದು 4 ಶೇಡ್ ಇವೆ ಈ ಸಿನಿಮಾದಲ್ಲಿ, ಸಿಮಿಲರೇ ಬಟ್ 4 ಇದ್ದಾವೆ. ಆ ಮನುಷ್ಯ ಈ ಸಿನಿಮಾಗೆ ಅಂತ ಅವ್ರ ಬಾಡಿನ ಬ್ಲೆಂಡ್ ಮಾಡ್ಕೊಂಡಿರೋ ರೀತಿ ನೋಡಿ ನಾನಂತೂ ಶಾಕ್ ಆಗೋದೆ. ಹಾಗೆಯೇ ಬ್ರಿಟಿಷ್ ಆಫೀಸರ್ಗಳ ಮೇಕ್ ಓವರ್ ಬಗ್ಗೆ ಮಾತಾಡಬೇಕು. ಟಿಪಿಕಲ್ ಬ್ರಿಟಿಷ್ ಆಫೀಸರ್ಸ್ ಥರ ಇಲ್ಲಿರಲಿಲ್ಲ ಅವರು. ಅದೇ ಕೆಂಪ್ ಡ್ರೆಸ್ ಹಾಕ್ಕೊಂಡು ಕುದುರೆ ಮೇಲೆ ದೇವ್ರ ಕುಂತಂಗೆ ಕುತ್ಕೊಂಡು ಹೋಗೋರಲ್ಲ, ಆ ಥರ ಇರಲಿಲ್ಲ ಇಲ್ಲಿ. ರಿಯಲಿಸ್ಟಿಕ್ ಆಗಿಯೇ ತೊಗೊಂಡು ಬಂದಿದ್ದಾರೆ ಅವ್ರ ಲುಕ್ನ ಕೂಡ. ನೆಕ್ಸ್ಟ್ ಮೇಕಿಂಗ್, ಅದು ಎಲ್ಲೆಲ್ಲಿ ಹೋಗಿ ಶೂಟ್ ಮಾಡಿದಾರೋ ಏನೋ, ಲೊಕೇಶನ್ಗಳು ಸಖತ್ತಾಗಿವೆ. ಆನೆ ಬೆಟ್ಟ ಅಂತ ಒಂದು ಬರುತ್ತೆ, ಅದನ್ನ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆಯೇ ಆ ಚಿನ್ನ ಇದೆಯಲ್ಲ, ಅದನ್ನ ಟ್ರೈಲರಲ್ಲಿ ನೋಡುವಾಗ ತುಂಬ ಆಡಾಗಿ ಕಾಣಿಸ್ತು, ಬಟ್ ಬಿಗ್ ಸ್ಕ್ರೀನ್ ಮೇಲೆ ನೋಡುವಾಗ ಅದರ ಡಿಫ್ರೆನ್ಸ್ ಅರ್ಥ ಆಯಿತು. ಈ ಸಿನಿಮಾ ಏನಿದೆ ಇದು KGF ಮೇಲೇ ಇರೋದು. ಅಂದರೆ ಕೋಲಾರಲ್ಲಿ ಮೈನಿಂಗ್ ಶುರುವಾಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಫಿಕ್ಷನಲ್ ಕಥೆನ ಹೇಳಿದ್ದಾರೆ ಅಷ್ಟೇ, ಅವ್ರಿಗೆ ಸಿಕ್ಕಿರೋ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು. ಮೇಕಿಂಗ್ ತುಂಬಾ ರಿಯಲಿಸ್ಟಿಕ್ ಆಗಿ ತೊಗೊಂಡು ಬಂದಿದ್ದಾರೆ ಅನ್ಬೋದು. ಹಾಗೆಯೇ VFX ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಎಡಿಟಿಂಗ್ ಆ್ಯಂಡ್ ಮ್ಯೂಸಿಕ್. ಇಂಟರ್ವೆಲ್ ಎಪಿಸೋಡ್ ಮತ್ತು ಕ್ಲೈಮ್ಯಾಕ್ಸಲ್ಲಂತೂ ಎಡಿಟಿಂಗ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅದ್ರ ಜೊತೆಗೆ ಆರ್ತಿ ಅನ್ನೋ ಕ್ಯಾರೆಕ್ಟರ್ ತೆರೆ ಮೇಲೆ ಬಂದಾಗೆಲ್ಲ ಎಡಿಟಿಂಗ್ ಸಖತ್ತಾಗಿ ಮಾಡಿದ್ದಾರೆ ಗುರು. ಯಾಕಂದರೆ ಆ ಪಾತ್ರನ ಒಂಥರ ಭ್ರಮೆ ಥರನೂ ಕನ್ವೆ ಮಾಡಿದ್ದಾರೆ. ಸೊ ಆ ಥರ ಆಡಿಯನ್ಸ್ಗೂ ಫೀಲ್ ಬರ್ಸೋ ಥರ ಇದ್ದ ಆ ರೈಟಿಂಗ್ಗೆ ಎಡಿಟಿಂಗ್ ಕೂಡ ಪ್ರಾಪರಾಗಿ ಸಿಂಕ್ ಆಗಿದೆ. ಆ ಇಂಟರ್ವಲ್ ಮತ್ತು ಕ್ಲೈಮ್ಯಾಕ್ಸಲ್ಲಿ ಎಡಿಟಿಂಗ್ ಜೊತೆ ಆಟ ಆಡಿರೋದು ನಿಜವಾಗ್ಲೂ ಸಿನಿಮ್ಯಾಟಿಕ್ ಬ್ರಿಲಿಯನ್ಸ್ ಅಂತೀನಿ. ಡೇ ಆ್ಯಂಡ್ ನೈಟ್ ಥೀಮಲ್ಲಿ ಆಟ ಆಡಿದ್ದಾರೆ. ಭ್ರಮೆ ಮತ್ತು ವಾಸ್ತವವನ್ನು ನೀಟಾಗಿ ಕನ್ವೆ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್, ಜಿ ವಿ ಪ್ರಕಾಶ್ ಕುಮಾರ್ ಅವರು ಸಿನಿಮಾದ ಜೀವಾಳ ಅನ್ಬೋದು. ಮೇಜರ್ ಸೀಕ್ವೆನ್ಸಸ್ಗಳಲ್ಲಿ ಇಂಪ್ಯಾಕ್ಟ್ ಬೀಳೋ ಥರ ಮಾಡಿರೋದೇ ಇವರ ಮ್ಯೂಸಿಕ್. ಹಾಗೂ ಆ್ಯಂಟೋನಿ ಅವರ ಸೌಂಡ್ ಡಿಸೈನಿಂಗ್ ಇರಲಿಲ್ಲ ಅಂದಿದ್ರೆ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರಲಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್. ವಿಕ್ರಮ್ ಅವರು ಪರ್ಫಾರ್ಮೆನ್ಸ್ ಅಂತ ಬಂದರೆ ಬೀಸ್ಟ್ ಅಂತ ಅವ್ರ ಸಿನಿಮಾಗಳನ್ನು ನೋಡೋರಿಗೆ ಗೊತ್ತಿರುತ್ತೆ. ಆದರೆ ಈ ಸಿನಿಮಾದಲ್ಲಿ ನನ್ನ ಸರ್ಪ್ರೈಸ್ ಮಾಡಿದ್ದು ಇಬ್ಬರು. ಒಬ್ಬರು ಪಾರ್ವತಿ ಮೆನನ್, ಇನ್ನೊಬ್ಬರು ಮಾಳ್ವಿಕಾ ಅವರು. ಆ ಕ್ಯಾರೆಕ್ಟರ್ಗಳನ್ನ ಇಬ್ಬರು ಎಷ್ಟು ನೀಟಾಗಿ ಅಪ್ರೋಚ್ ಮಾಡಿದ್ದಾರೆ ಅಂತೀರಾ, ಅದು ಆ್ಯಕ್ಟಿಂಗ್ ಅನ್ನೋ ಫೀಲೇ ಬರಲ್ಲ. ಮಾಳ್ವಿಕಾ ಅವ್ರಿಗೆ ಕೆರಿಯರ್ ಬೆಸ್ಟ್ ರೋಲ್ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಇನ್ನು ವಿಕ್ರಮ್ ಅವರಂತೂ ಅವರ 100% ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಆ ಇನೋಸೆನ್ಸ್ನ, ಆ ಸ್ವ್ಯಾಗ್ನ, ಆ ಕೋಪನ, ದುಃಖನ, ಪ್ರತಿ ಎಮೋಷನ್ಸ್ನ ಸಖತ್ತಾಗಿ ಕನ್ವೆ ಮಾಡಿದ್ದಾರೆ. ವಿಕ್ರಮ್ ಅವ್ರ ಫ್ಯಾನ್ಸ್ ಅಂತೂ ಮಿಸ್ ಮಾಡಲೇಬೇಡಿ ಈ ಸಿನಿಮಾನ. ಇನ್ನು ಪಶುಪತಿ ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ಇಷ್ಟ ಆಯಿತು. ಸಿನಿಮಾದ ಸ್ಕ್ರೀನ್ ಪ್ಲೇ ಟೈಟ್ ಇತ್ತು. ಒಂದು ಸೂಪರ್ ನ್ಯಾಚುರಲ್ ಮಿಸ್ಟ್ರಿ ಸಿನಿಮಾ ಇದು. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗಳು ಯುನೀಕ್ ಆಗಿದ್ವು. ಪ್ರತಿ ಕ್ಯಾರೆಕ್ಟರ್ಸ್ಗೂ ಒಂದು ಜರ್ನಿ ಅನ್ನೋದು ಬರ್ಕೊಂಡು ಸ್ಕ್ರೀನ್ ಪ್ಲೇನಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಹಾಗೆಯೇ ಸಿನಿಮಾದಲ್ಲಿ ಅದೇ ಜಲ್ ಅನ್ಸೋ ಮೊಮೆಂಟ್ಗಳು ಕೂಡ ಇದ್ವು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದಂದರೆ ಇಲ್ಲಿನ ಸ್ಲೋ ನರೇಷನ್. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಎರಡರಲ್ಲೂ ಸ್ಲೋ ಆಗಿ ನರೇಟ್ ಮಾಡ್ತಾ ಹೋಗ್ತಾರೆ. ಪ್ಲಾಟ್ ಕೂಡ ತುಂಬ ಥಿನ್ ಆಗಿದೆ. ಆ್ಯಂಡ್ ಇಲ್ಲಿ ಹೇಳಿರೋ ವಿಚಾರಗಳು ಕೂಡ ನಾವು ಈ ಹಿಂದೆ ತಮಿಳಿನ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಸೊ ಆ ವಿಚಾರಗಳನ್ನು ಇಟ್ಕೊಂಡು ಬರೋ ಸೀನ್ಗಳು ಕೂಡ ಅಷ್ಟೇನೇ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಲ್ಯಾಕ್ ಆಫ್ ಪ್ರಾಪರ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಎದ್ದು ಕಾಣಿಸ್ತು. ಒಂದು ಒಳ್ಳೆ ಸೀಕ್ವೆನ್ಸ್ ಇದೆ ಸಿನಿಮಾದ ಕೋರ್ ಪ್ಲಾಟ್ಗೆ ಹೋಗೋಕ್ಕೆ ಮಾಡ್ಕೊಂಡಿರೋ ಒಂದು ಸ್ಟೇಜಿಂಗ್. ಬಟ್ ಅದನ್ನು ಇನ್ಡೆಪ್ತ್ ಆಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು, ಒಂದು ಪ್ರಾಪರ್ ಕ್ಲಾರಿಟಿ ಇರ್ತಿತ್ತು. ಆ್ಯಂಡ್ ಸಡನ್ನಾಗಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ತರ್ತಾರೆ. ಆ ಟ್ವಿಸ್ಟ್ಗೆ ಎಸ್ಟಾಬ್ಲಿಷ್ಮೆಂಟ್ ಪ್ರಾಪರಾಗಿ ಇಲ್ಲದೆ ಇರೋದ್ರಿಂದ
ನಾನು ಅಷ್ಟೊಂದು ಕನೆಕ್ಟ್ ಕೂಡ ಆಗಲಿಲ್ಲ. ಜೊತೆಗೆ ಇಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಕ್ರಿಯೇಟ್ ಆಯಿತು. ಬರ್ಕೊಂಡಿರೋದ್ರಲ್ಲೇ ಆ ಥರ ಬರ್ಕೊಂಡಿದ್ದಾರಾ ಅಥವಾ ಕನ್ವೆ ಮಾಡಿರೋದ್ರಲ್ಲಿ ಎಡವಿದಾರೋ ಗೊತ್ತಿಲ್ಲ. ಸಡನ್ನಾಗಿ ಕೆಲವೊಂದು ಪಾತ್ರಗಳು ತಗೊಳ್ಳೋ ಡಿಸಿಷನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅನ್ನಿಸ್ತು. ಇದರಿಂದ ಸ್ವಲ್ಪ ಡಿಸ್ಕನೆಕ್ಟ್ ಆದೆ ಸಿನಿಮಾದಿಂದ ಮತ್ತು ಎಮೋಷನಲ್ಲಿ ಕನೆಕ್ಷನ್ನೇ ಮಿಸ್ ಆಗೋಯ್ತು ಈ ಒಂದು ಕನ್ಫ್ಯೂಷನ್ಸಿಂದ. ಹಾಗೆಯೇ ಸ್ಟಾರ್ಟಿಂಗ್ ಒಂದು 20ರಿಂದ 30 ನಿಮಿಷ ಅನ್ಕೋತೀನಿ ಸಿಂಕ್ ಸೌಂಡ್ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಯಾವುದೂ ನೆಟ್ಟಕ್ಕೆ ಕೇಳಿಸ್ತಿಲ್ಲ ಗುರು. ಅಲ್ಲಿ ಕ್ಯಾರೆಕ್ಟರ್ಗಳು ಮಾತಾಡೋದು ತುಂಬ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರು ಹೇಳ್ತಿರೋದು ಪ್ರಾಪರಾಗಿ ಕನ್ವೆ ಆಗ್ತಾ ಇರಲಿಲ್ಲ. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಇದೊಂದು ಡೀಸೆಂಟ್ ಸಿನಿಮಾ. ಬಟ್ ಮೇಕ್ ಓವರ್ ಆ್ಯಂಡ್ ಪರ್ಫಾರ್ಮೆನ್ಸ್ಗೋಸ್ಕರ ಆದರೂ ನೀವು ಒಂದು ಸಲ ನೋಡಬೇಕು ಅಂತೀನಿ. OTTಲಿ ಬಂದ ಮೇಲೆ ಕನ್ನಡ ವರ್ಷನ್ ಬರುತ್ತೆ, ಆವಾಗ ಇನ್ನೊಂದು ಸಲ ನೋಡುವೆ. ಯಾಕಂದರೆ ಕೆಲವೊಂದು ಕನ್ಫ್ಯೂಷನ್ಸ್ ಇವೆ, ಇನ್ನೊಮ್ಮೆ ನೋಡಿದ್ರೆ ಕ್ಲಾರಿಟಿ ಸಿಗ್ಬೋದು ಅಂತ ಅಷ್ಟೇ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡ್ಬೋದು ಅನಿಸುತ್ತೆ. ನನಗೇನು ಸಮಸ್ಯೆ ಅಂತ ಅನ್ನಿಸ್ಲಿಲ್ಲ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.